ತುಲಾರಾಶಿಗೇನಪ್ಪ ಅಂದರೆ ತಾಯಿ ತಂದೆ ಕುಟುಂಬದಲ್ಲಿ ತುಂಬ ನೆಮ್ಮದಿ ಕೊಡುತ್ತೆ. ಈ ಒಂದು ತಿಂಗಳಲ್ಲಿ ನಿಮಗೆ ಏನಾದ್ರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿದ್ರೆ ನಿಮಗೆ ಎಲ್ಲ ಕಷ್ಟನೂ ಕೂಡ ತುಲಾರಾಶಿಗೆ ಭಾಳ ಒಳ್ಳೆಯದಾಗುತ್ತೆ. ತುಲಾರಾಶಿಗೆ ಇರುವಂಥ ಯೋಗಗಳದು. ತುಲಾರಾಶಿನ ಭಾಳ ವಿಶೇಷವಾಗಿ ನೀವು ಕನ್ಯಾ ರಾಶಿನ ಆಗ್ತಾಯಿದ್ರೆ ತುಲಾರಾಶಿನ ಆಗ್ತಾಗ ಏನಾಗುತ್ತೆ, ಭಾಳ ವಿಶೇಷವಾಗಿ ತುಲಾರಾಶಿಗೆ ಭಾಳ ವಿಶೇಷವಾದ ಒಂದು ಫಲವನ್ನು ಕೊಡ್ತಾ ಹೋಗ್ತಾನೆ. ತುಲಾರಾಶಿಗೆ ಭಯಂಕರ ಯೋಗ ಗ್ರಹಗೊಂದು ಶುಕ್ರ 4ನೇ ಮಲ್ಲಿದ್ದಾನೆ. ತುಲಾರಾಶಿ ಅಧಿಪತಿ ಶುಕ್ರ 4ನೇ ಮಲ್ಲಿದ್ದಾನೆ. ಶುಕ್ರ ಯೋಗವನ್ನು ಕೊಡ್ತಾನೆ. ಬುಧ ಗ್ರಹನೂ ಕೂಡ 4ನೇ ಮಲ್ಲಿದ್ದಾನೆ ತುಲಾರಾಶಿಗೆ. ತುಲಾರಾಶಿಗೆ ಕುಜನೂ ಕೂಡ ಉಚ್ಚನಾಗಿದ್ದಾನೆ. ತುಲಾರಾಶಿಗೆ ಸೂರ್ಯನೂ ಕೂಡ ಉಚ್ಚನಾಗಿದ್ದಾನೆ. ತುಲಾರಾಶಿಗೆ ಗುರು ಕೂಡ ಭಾಗ್ಯಸ್ಥಾನದಲ್ಲಿದ್ದಾನೆ. ವಿಪರೀತ ರಾಜಯೋಗ ತುಲಾರಾಶಿಗೆ ವಿಪರೀತ ರಾಜಯೋಗವನ್ನು ಕೊಡ್ತಾ ಹೋಗ್ತಾನೆ. ತುಲಾರಾಶಿ ಮನೆಯಲ್ಲಿ ಸಾಕಷ್ಟು ದಿವಸ ನೆಮ್ಮದಿ ಇಲ್ಲದೆ ಇರೋದು, ದುಃಖಗಳು, ಸಾಕಷ್ಟು ಕಷ್ಟಗಳಿಗೆ ಇವತ್ತು ಈ ಸರಿ ಸ್ಪಂದಿಸ್ತಾ ಇದ್ದಾನೆ. ಖಂಡಿತ ಕೂಡ ನಿಮ್ಮ ಮನೆಯಲ್ಲಿ ಒಂದು ಬ್ಲ್ಯಾಕ್ ಕಲರ್ ಸಂಬಂಧಪಟ್ಟಂಥ ಸ್ಟೋನನ್ನು ಸಿಗುತ್ತೆ. ನಮ್ಮಲ್ಲಿ ಬ್ಲ್ಯಾಕ್ ಕಲರಲ್ಲಿ 3-4 ಥರ ಸಿಗುತ್ತೆ. ಬ್ಲ್ಯಾಕ್, ಆರೆಂಜ್, ಬ್ಲೂ. ಈ ಸ್ಟೋನು ನಿಮ್ಮ ಮನೇಲಿದ್ದಾಗ ನಿಮಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಮೇಲೆ ಪಾಸಿಟಿವ್ನ ತಂದು ಕೊಡ್ತಾ ಹೋಗುತ್ತೆ. ತುಲಾರಾಶಿಗೆ ಅಪಾರವಾದ ವೈಬ್ರೇಷನ್ನ ತಂದು ಕೊಡುತ್ತೆ. ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಅದ್ಭುತವಾದ ಒಂದು ವೈಬ್ರೇಷನ್ನು ತುಲಾರಾಶಿಯಲ್ಲಿ ಇರುವಂಥ ಸಕ್ಸಸ್ಸನ್ನ ನೀವು ಅತಿ ಹೆಚ್ಚು ನೋಡ್ತೀರಾ. ತುಲಾರಾಶಿಗೆ ಭಯಂಕರ ಯೋಗ. ಈ ಒಂದು ತಿಂಗಳಲ್ಲಿ ತುಲಾರಾಶಿ ಮನೆಯಲ್ಲಿ ಏನಾರು ಒಂದು ಶುಭ ಕೆಲಸ ಆಗುತ್ತೆ, ಶುಭ ಕಾರ್ಯ ಆಗುತ್ತೆ. ತುಂಬ ದಿವಸದಿಂದ ನೋವು, ದುಃಖಗಳು ಇವ್ಯಾವಿದ್ರೂ ಕೂಡ ತುಲಾರಾಶಿಗೆ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕೊಡ್ತಾ ಹೋಗ್ತಾನೆ. ಯಾಕಂದರೆ ರಾಷ್ಟ್ರಾಧಿಪತಿ ಶುಕ್ರನೇ ಬಲವಾಗಿರೋದು 4ನೇ ಮನೆಯಲ್ಲಿ, ಮತ್ತು ಬುಧಗ್ರಹ ಸುಖಸ್ಥಾನದಲ್ಲಿರೋದು, ಸೂರ್ಯ ಸುಖಸ್ಥಾನದಲ್ಲಿರೋದು, ಕುಜಗ್ರಹ ಉಚ್ಚಸ್ಥಾನ ಧನಸ್ಥಾನಾಧಿಪತಿ ಸಪ್ತಮಾಧಿಪತಿ ಕುಜ ಆಗಿರೋದು. ಗಂಡ ಹೆಂಡತಿ ಕುಂತು ಮಾತಾಡೋ ನಿಮ್ಮ ಪ್ರಾಬ್ಲಮ್ ಎಲ್ಲ ತುಲಾರಾಶಿಗೆ ಸಖತ್ ರಾಜಯೋಗವನ್ನು ಕೊಡುತ್ತೆ. ತುಲಾರಾಶಿಗೆ ಭಾಳ ರಾಜಯೋಗ. ತುಲಾರಾಶಿಯಲ್ಲಿ ಇಲ್ಲ ಒಂದು ಕನಕ ಪುಷ್ಯರಾಗನ ಹಾಕ್ಬೋದು, ಇಲ್ಲ ಡೈಮಂಡನ್ನು ಧರಿಸ್ಬೇಕು. ನಿಮಗೆ ಭಾಳ ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ ತುಲಾರಾಶಿಯಲ್ಲಿ. ತುಲಾರಾಶಿ ಆದಮೇಲೆ ಈ ಒಂದು ಜನವರಿ ತಿಂಗಳು ಮತ್ತು ಈ ವಾರ ಹೇಗಿರುತ್ತೆ ವೃಶ್ಚಿಕ ರಾಶಿ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಹೋಗ್ತೀನಿ. ವೃಶ್ಚಿಕ ರಾಶಿಗೆ ಫ್ರೆಂಡ್ಶಿಪ್ಪಿಂದ ಜಗಳ, ಒಡೆದಾಟ, ಜಗಳಾಟ, ಅಣ್ಣ ತಮ್ಮದಿರಿಂದ ಜಗಳಾಟ, ಕುಟುಂಬದಲ್ಲಿ ಸಾವು ನೋವು ಮರಣ, ಒಡೆದಾಟದಿಂದ ಜಗಳಗಳಾಗೋದು, ಮತ್ತು ಮನಸ್ತಾಪ ಆಗೋದು, ಮತ್ತು ಗಂಡ ಹೆಂಡ್ತಿರ ಜಗಳಗಳು. ಸಪ್ತಮಕ್ಕೆ ಶನಿ ಪಂಚಮದಿಂದ ಸಪ್ತಮಕ್ಕೆ ದೃಷ್ಟಿ ಬೆಳೆದ ಗಂಡ ಹೆಂಡ್ತಿರ ಜಗಳ. ಈ ಒಂದು ಇಷ್ಟೊಂದು ಗ್ರಹ 3ನೇ ಮನೇಲಿ ಇರಬಾರ್ದು. 3ನೇ ಮನೇಲಿ ಒಂದು ಹೆಂಗಪ್ಪ ಅಂದರೆ ಕೋಪದಿಂದ ನಿಮ್ಮ ಮೂಗನ್ನು ಕುಕ್ಕೆತ್ತೀರ. ಕೋಪ ಜಾಸ್ತಿ. ಯಾರಿಗೆ ನಿಮ್ಮ ಜಾಗದಲ್ಲಿ ಕೋಪ ಅಂದರೆ 2ನೇ ಮನೇಲಿ ಗುರು ಇದ್ದಾಗ ಲಗ್ನವಾದ ಅವ್ರಿಗೆ ಕೋಪ ಇರಲ್ಲ, ಅವ್ರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಇವರಿಗೆ ಸಿಕ್ಕಾಬಟ್ಟೆ ಕೋಪವನ್ನು ಕೊಡುತ್ತೆ. ಕೋಪದಿಂದ ನೀವು ಪಾರಾಗಬೇಕು ಅಂದರೆ ನೀವು ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿ. ನಿಮಗೆ ಭಾಳ ವಿಶೇಷವಾಗಿ ಶುಕ್ರನಿಗೆ ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ಧರಿಸಿದಾಗ ನೀವು ತುಂಬ ಹ್ಯಾಪಿನೆಸ್ ಕೊಡುತ್ತೆ, ಮತ್ತು ತುಂಬ ಹ್ಯಾಪಿನೆಸ್ ಕೊಡುತ್ತೆ. ಮತ್ತು ವೃಶ್ಚಿಕ ಲಗ್ನಕ್ಕೆ ಬುಧ ಮತ್ತು ಶುಕ್ರ ಇಬ್ಬರು ಮೀಡಿಯಮ್ಮೇ. ಸೂರ್ಯ ತುಂಬ ಟಾಪು, ಆದರೆ ಸೂರ್ಯನು ಕೂಡ ಇವಾಗ ಅವನಿಗೆ ಅಷ್ಟಮದಲ್ಲಿ ಹೋಗಿದ್ದಾನೆ. ಗೌರ್ಮೆಂಟ್ ಕೆಲಸ ಯಾರಿದ್ದರೆ ಸಸ್ಪೆಂಡ್ ಕೂಡ ಆಗ್ಬೋದು, ಕೆಲಸ ಕಾರ್ಯವನ್ನು ಬಿಡ್ಬೋದು. ಕೋಪವನ್ನು ಕಂಟ್ರೋಲ್ ಮಾಡಿ ಅಂತ ವೃಶ್ಚಿಕ ರಾಶಿಯವರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ. ವೃಶ್ಚಿಕ ರಾಶಿಯವರು ಮಾತೆತ್ತಿದ್ರೆ ಕೈ ಎತ್ತಬೇಡಿ, ಕೋಪ ಎತ್ತಬೇಡಿ. ಆಲ್ಮೋಸ್ಟ್ ನಾನು ಸಿನಿಮಾ ಹೀರೋ ವೃಶ್ಚಿಕ ರಾಶಿಯವ್ರ ಬಗ್ಗೆ ಎಲ್ಲನೂ 50-50 ಮಾತಾಡೋರನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ನಾನು ಯಾರಂತೇಳಿ ಇಷ್ಟಪಡಲ್ಲ, ಯಾಕಂದರೆ ಅದು ವೈಯಕ್ತಿಕ. ಅದು ಎಲ್ಲರೂ ಕೂಡ ನಾವು ಏನು ಬೇಕಾದ್ರೂ ಮಾತಾಡ್ತೀವಿ. ಹಾಗಾಗಿ ಭಾಳ ವೈಯಕ್ತಿಕವಾಗಿ. ಆದ್ದರಿಂದ ಈ ಒಂದು ಪಾಸಿಟಿವ್ ಮೇಲೆ ಪಾಸಿಟಿವ್ನ ನೀವು 100% ನೀವು ಅರ್ಥ ಮಾಡ್ಕೊಳ್ಳಿ. ಈ ಕೋಪಕ್ಕೆ ಈ ತಿಂಗಳು ಕೈ ಕೊಡಬೇಡಿ, ಕೋಪಕ್ಕೆ ಮೂಗು ಕೊಡಬೇಡಿ, ಕೋಪಕ್ಕೆ ಬಾಯಿ ಕೊಡಬೇಡಿ, ಕೋಪಕ್ಕೆ ಮುಖ ಕೊಡಬೇಡಿ, ಮತ್ತು ದುರಹಂಕಾರದಲ್ಲಿ ಮಾತಾಡಬೇಡಿ. ದುರಹಂಕಾರದಲ್ಲೂ ಮಾತಾಡೋದು ತಪ್ಪಾಗುತ್ತೆ. ಏನು ಹಿಂಗೆ ನೋಡ್ತೀನಿ ಅಂತ ಹೊಡೆದು ಬಿಡ್ತಾರೆ, ಬೈದು ಬಿಡ್ತಾರೆ. ದಯವಿಟ್ಟು ಇದನ್ನೆಲ್ಲವೂ ಚೇಂಜ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ವಾರ ಖಂಡಿತ ಕೂಡ ನಿಮಗೆ ಕ್ರಿಸ್ಟಲ್ಲು ನ್ಯೂಮರಾಜಿನ ಸ್ಟೋನನ್ನ ನಿಮಗೆ ರಾಶಿನ ತೋರಿಸ್ತೀನಿ. ಖಂಡಿತ ಕೂಡ ನನ್ನ ಹತ್ರ ತುಂಬ ಫೋಟೋಗಳಿದ್ದಾವೆ, ನಾನು ಹಾಕಿಲ್ಲ. ನೆಕ್ಸ್ಟ್ ಕೊಡ್ತೀನಿ. ನನ್ನ ಆಫೀಸಲ್ಲಿ ನಿಮ್ಗೆ ಓಡಾಡೋಕ್ಕಾಗಲ್ಲ, ಅಷ್ಟೊಂದು ಸ್ಟೋನ್ ಇದೆ, ನಾನು ಯಾರಿಗೂ ಗೊತ್ತಾಗಲ್ಲ. ನೀವು ಒಬ್ಬರು ಬರ್ಬೇಕಂದ್ರೆ ಒದ್ದಾಡಿಕೆ ಬರ್ಬೇಕು. ಒಳಗಡೆಗೆ ಮೂಟೆ ಇದ್ದಾವೆ. ಏನು ಹೇಳಿ ಇದ್ದಾವೆ 100%. ನಮ್ಮ ಸ್ಟಾಫ್ ಹೇಳ್ತಿದ್ದೆಲ್ಲ ಕೊಟ್ಟು ಖಾಲಿ ಮಾಡಿ ನಂಗೆ ಕೊಡೋಕೆ ಇಲ್ಲ ಯಾರಿಗೂ. ನಾನು ತರಿಸಿದ್ರೆ ರಾಶಿ ತರಿಸಿರ್ತೀನಿ. ಅವ್ರಿಗೆ ಯಾವ್ದು ಇಷ್ಟ ಅದನ್ನೇ ಕೊಡೋದು. ಸುಮ್ಮನೆ